ಮಾವ ಏನಾಯ್ತು ಮಾವ? ಯಾಕೆ ಹಾಕಿ ಕಿರಿಸ್ತಿದ್ಯಾ? ಕೈ ಜಾರಿ ಸಾಂಬಾರ್ ಏನಾದ್ರೂ ನಿನ್ ಮೇಲ್ ಬಿತ್ತ? ಅಶೋ ಸಾರಿ ಮಾವ, ರಿಯಲಿ ಸಾರಿ. ಕಣ್ ಕಾಣಿಸಲ್ಲ ಅಲ್ವಾ? ನನ್ ಕೈ ತಗ್ಲಿ ಬಿದ್ದೋಯ್ತು ಅಂತ ಅನ್ಸುತ್ತೆ. ಏನ್ ಚಾರು ಇದು? ಹೊರಗೆ ಹೇಗ್ ಹೋಗ್ಲಿ? ಇಲ್ಲಿ ವಾಶ್ರೂಮ್ ಇಲ್ಲ ಅನ್ಸುತ್ತಲ್ಲ? ಪಕ್ಕದಲ್ಲೇ ರೂಮ್ ಸಿಗುತ್ತೆ ಅಂತ ಅನ್ಸುತ್ತೆ ಮಾವ. ಆ ರೂಮಿಗೆ ಹೋಗಿ ರಿಲ್ಯಾಕ್ಸ್ ಆಗಿ ವಾಶ್ ಮಾಡ್ಕೊಂಡು ಹೋಗೋಣ. ಬರೀ ಇಷ್ಟಕ್ಕೆ ರೂಮ್ ಯಾಕೆ ಹೇಳು? ಮತ್ತೆ ಹಾಸ್ಪಿಟ್ಲಿಗೆ ಹೋಗಕ್ಕಾಗತ್ತಾ? ಮನೆಗೆ ಹೋಗೋಣ ನಡಿ. ಅಯ್ಯೋ, ಮತ್ತೆ ನನ್ನ ಅಪಾಯಿಂಟ್ಮೆಂಟು? ಅದಕ್ಕೆ ಮಾವ ಹೇಳಿದ್ದು. ರೂಮಿಗೆ ಹೋಗಿ ಜಸ್ಟ್ 2 ನಿಮಿಷದಲ್ಲಿ ವಾಶ್ ಮಾಡ್ಕೊಂಡು ಅಲ್ಲಿಂದ ಹಾಗೆ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ. ಸರಿ ಬಾ, ನಡಿ ಮಾವ. ಕೂತ್ಕೋ ಇಲ್ಲಿ. ಅಯ್ಯೋ ಸೀನು ಮಾವ, ನಾನು ಫೋನ್ ಮರ್ತ್ ಬಂದಿದ್ದೀನಿ. 1 ನಿಮಿಷ ಕೂತ್ಕೋ, ನಾನು ತಗೊಂಡ್ ಬರ್ತೀನಿ. ಸೀನು ಕಾಲ್ ಮಾಡೋಣ. ಬೇಡ, ಚಾರುಗ್ ಮಾಡ್ತೀನಿ. ಇವಳ ಫೋನ್ಗೆ ಆದ್ಯ ಕಾಲ್ ಮಾಡ್ತಿದ್ದಾಳೆ. ಚಾರು ಎಲ್ಲಿದ್ಯಾ? ನಾನು ಸೀನು ಮಾತಾಡ್ತಿದ್ದೀನಿ. ಸೀನು, ಅಷ್ಟಕ್ಕೂ ನೀನ್ ಯಾಕೆ ಹೋದೆ ಚಾರು ಜೊತೆ? ಐ ಚೆಕಪ್ ಮಾಡ್ಸಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದೆ. ಚೆಕಪ್ ಏನು? ಅವಳು ಕಣ್ ಕಾಣಿಸ್ತಾ ಇದೆ ಅಂತ ನಾನು ಹೇಳ್ದೆ ಅಲ್ವಾ? ಅಲ್ಲ ಅದ್ಯಾ, ಅದು ನೀನ್ ನನ್ ಮಾತನ್ ಯಾಕೆ ಹೇಳ್ತೀಯ ಬಿಡು. ಇವಾಗ ಎಲ್ಲಿದ್ಯಾ? ಅವಳು ಹಸ್ವಾಗಿದೆ ಅಂತ ತಿನ್ನಕ್ ನಿಲ್ಸಿದ್ವಿ. ಡ್ರೆಸ್ ಮೇಲೆ ಸಾಂಬಾರ್ ಚೆಲ್ಲೋಯ್ತು. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿರೋ ರೂಮ್ಗೆ ಹೋಗ್ತಾ ಇದೀನಿ. ಹಾಸ್ಪಿಟ್ಲಿಗೆ ಅಂತ ಹೋದವರು ರೆಸ್ಟೋರೆಂಟ್ಗೆ ಏನಕ್ಕೆ ಹೋದ್ರಿ? ಅಷ್ಟಕ್ಕೂ ಏನ್ ನಡೀತಾ ಇದೆ ಅಲ್ಲಿ? ಚಾರುಗೆ ಹಸ್ವಾಗ್ತಿದೆ ಅಂತ ರೆಸ್ಟೋರೆಂಟ್ಗೆ ಬಂದ್ವಿ. ಇಡ್ಲಿ ತಿನ್ನೋವಾಗ ಸಾಂಬಾರ್ ನನ್ ಮೇಲೆ ಚೆಲ್ ಹೋಯ್ತು. ಚೆಲ್ಲೋಯ್ತಾ? ಅವಳೇ ಹಾಕದ್ಲಾ? ಬೈ ಮಿಸ್ ಆಗಿ ಅವಳ ಕೈ ತಗಳ್ತು. ತಗ್ಲಿಲ್ಲ, ಅವಳೇ ಹಾಕದ್ಲು. ಹಾಗೆ ಅನ್ನಿಸ್ಲಿಲ್ಲ ಅದ್ಯ. ನೀನ್ ಅಷ್ಟೊಂದ್ ಕನ್ಸರ್ನ್ ತೋರ್ಸೋ ಅವಶ್ಯಕತೆ ಇಲ್ಲ ಸೀನು. ಅಷ್ಟಕ್ಕೂ ನಿನ್ ಹೋಟೆಲ್ಗೆ ಏನಕ್ಕೆ ಹೋದೆ? ಅದೇ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ. ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೋಟೆಲ್ಗೆ ಹೋಗ್ಬೇಕಾ? ಏನ್ ಸೀನು ಇದು? ಅದ್ಯ ಏನಾಯ್ತಾ ಅದ್ಯ? ನೀನ್ ಟೆನ್ಷನ್ ತಗೋಬೇಡ. ಸೀನು, ನಾನಿವಾಗ ಕೂಲಾಗಿ ಇದ್ದೀನಿ. ಮೊದ್ಲು ಹೋಟೆಲ್ ಹೆಸರೇಳು.